ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಮಂಗಳವಾರ ಮಂತ್ ಎಂಡ್ ಅಂತ ಬರೋಕ್ಕೆ ಬಂತು. ಡೇಟ್ ಅಂದ್ರೆ ನಾವು ನಡೆಯೋದು 27 ತಾರೀಕು ಐತಿ. ಇವತ್ತು ಗಾಡಿ ಕಿಲೋಮೀಟ್ರ್ಸ್ ನೋಡ್ರೋ 20,824 ಕಿಲೋಮೀಟ್ರ್ ಆಗೈತಿ. ನೋಡ್ರು ಫಸ್ಟ್ನೇ ಆರ್ಡ್ರಿಗೆ ಬಂದೀನಿ. ನಿರಂತರ ಕೆಫೆ ಇಲ್ಲಿ ಕೂತ್ಕೊಂಡಿನಿ IDC ತಕ. ಇಲ್ಲಿಂದ RT ನಗರ ಬಿಸಾಗ್ಬಿಟ್ಟನು. ಯಾಕಂದ್ರೆ ರೋಡ್ಗಳು ಸಿಕ್ಕಾಬಿಟ್ಟೆ ಕಚಡಗಳು ಆಗಿಬಿಟ್ಟವೆ. RT ನಗರದಂತ ಒಂದು ರೋಡ್ ಕರೆಕ್ಟಾಗಿಲ್ಲ, ಏನಿಲ್ಲ. ಅದಕ್ಕೆ ಹೊಡಿಯೋಕ್ಕೆ ಬೇಜಾರಾಗಿಬಿಡುತ್ತೆ. RT ನಗರಕ್ಕೆ ಫಸ್ಟ್ನೇ ಆರ್ಡ್ರ್ ಕೊಟ್ಬಿಟ್ಟವನೆ. ಇರಿ ಪಿಕಪ್ ಮಾಡಿ ಸಿಗ್ತೀನಿ ಡ್ರಾಪ್ ಕೊಟ್ಟಾದಮೇಲೆ. ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಟೆ, 51 ರೂಪಾಯಿ ಕೊಟ್ಟಿದ್ದ. ಇವಾಗ RT ನಗರದಲ್ಲಿ ಇದ್ದೀನಿ. ಇಲ್ಲಿಂದ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. 25 ರೂಪಾಯಿ ಸರ್ಜು, 45 ರೂಪಾಯಿ ಐತೆ. ಎಲ್ಲಿಗಾದ್ರೂ ಕೊಡಲಿ. ಇವಾಗ ಕೆಫೆ ಅಹಮದಾಬಾದ್ ಹತ್ರ ಹೋಗ್ಬಿಟ್ಟು ಕೂತ್ಕೊಳ್ಳೋಣ. ಎಲ್ಲಾರ ಚೂರು ಹೊಟ್ಟೆಗೆ ಏನಾದ್ರು ಮೇವಂಗಿ ತಿನ್ನೋಣ. ನಾವು ಹಿಡಿಯೋದು ಮತ್ತೆ ಅಲ್ಲಿ ಆಮೇಲೆ ಓಡಿಸೋದಾದ್ರೆ ಚಾಲು ಮಾಡಿದ್ರೆ ಮಂತ್ ಎಂಡ್ ಬಂದರೆ ನಮ್ಗೆ ಇದೊಂದು ಪ್ರಾಬ್ಲಮ್ಮು. ಆರ್ಡರ್ಸ್ಗಳು ತುಂಬ ಡೌನ್ ಇರ್ತಾವಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಏನು ನೋಡಿ, ಬೆಳಿಗ್ಗೆ 7 ಗಂಟೆಗೆ ಹೋಟೆಲ್ MPR ಅಂತ ತೋರಿಸ್ತಾನೆ. ಎಲ್ಲ ಕೊಟ್ಟ 6.5 ಕಿಲೋಮೀಟ್ರು ರಿಟರ್ನ್ 6 ರೂಪಾಯಿ. ಅದನ್ನು ಸೇರಿಸ್ಬಿಟ್ಟು ಕೊಟ್ಟಿದ್ರೆ ಹಿಂಗೇನು ಹೊಡಿತಿದ್ರ ಬಾಯಿ ಮೇಲೆ. ನಮ್ಮ ಗಾಡಿ ಒಂದು ಏನಾಗುತ್ತೋ ಗೊತ್ತಿಲ್ಲ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಮಗೆ ಹೊಡೋಣ. ಸೆಕೆಂಡ್ ಆರ್ಡ್ರು ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ. ನೋಡಿ ಸ್ನೇಹಿತರೆ, ನಾನಿರೋದು ಕಾಕ್ಸ್ಟೌನು, ಪಿಕಪ್ ಇಳಿದಿರೋದು ಇಂದಿರಾನಗರ, ಡ್ರಾಪ್ ಬಂದಿರೋದು ಜಯಮಾಲ್ ರೋಡು. 74 ರೂಪಾಯಿ, 9.5 ಕಿಲೋಮೀಟ್ರಿಗೆ. ಯಪ್ಪ ದೇವ್ರೆ, ಇದು ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ 4 ಕಿಲೋಮೀಟ್ರ್ ಪಿಕಪ್ಪ. ಶೇಟ್ ಓ ಮೈ ಗಾಡ್. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಏನು ಮಾಡೋದು, ಇಷ್ಟು ಲಾಂಗ್ ಹೇಳಿದ್ರೆ ಅಂದರೆ ಒಂದು ಹತ್ತಿರ ಮತ್ತೆ 5 ಕಿಲೋಮೀಟ್ರು ಡ್ರಾಪಿಗೆ ಬರಬೇಕು ನಾನು. ಏನು ಹೋಗೋಣ, ಇನ್ನೇನು ಮಾಡ್ತೀರಾ, ಬೇರೆ ಕೆಲಸ ಆದರೆ ಏನೈತೆ ನಮಗೆ, ಇದೇ ಕೆಲಸ ಅಲ್ವಾ ಮಾಡೋದು. ಅದಕ್ಕೆ ಹೋಗೋಣ ಪಿಕಪ್ಗೆ. ಇವಾಗಿಲ್ಲ ಮ್ಯಾಕ್ಡೌನ್ಸ್ ಹತ್ರ ಬಂದಮೇಲೆ ಮಲ್ಟಿ ಆರ್ಡರ್ ಕೊಟ್ಟ. ಆನಂದ್ A2B ಇಂದ ಮತ್ತೊಂದು ಇಂದಿರಾನಗರ ಇಲ್ಲೇ ಡ್ರಾಪು. ಇವಾಗ ಜಯಮಾಲ್ 2 ಕೊಟ್ಬಿಟ್ಟವನೇ, ಪರವಾಗಿಲ್ಲ. ಒಟ್ಟಿನಲ್ಲಿ 2 ಆದರೂ ಕೌಂಟ್ ಆಗುತ್ತೆ. ಸರಿ, 2.5 ಕೌಂಟ್ ಆಗಬೇಕು ಅಂದರೆ 1.5 ಪ್ಲಸ್ ಇದೊಂದು ಅಲ್ಲ 2.5, ಟೋಟಲ್ ಒಂದು 5 ಆರ್ಡ್ರ್ ಆಗುತ್ತೆ. ಇದನ್ನು ಕೊಟ್ಟರೆ 75 ಪ್ಲಸ್ 23 ಅಂದರೆ ಹತ್ತಿರ ಒಂದು 100 ರೂಪಾಯಿ ಅರ್ನಿಂಗ್ಸು. ನೋಡೋಣ, ಬೇಗ ಪಿಕಪ್ ಮಾಡ್ಕೊಂಡು ಹೋಗೋಣ. ಇದು A2B ರೆಡಿ ಇರೋದು ಇವಾಗ ಸದ್ಯಕ್ಕೆ. ಇದೇನಾ ಮೇಡಮ್? ನಮ್ಮದೇನಾ ಇದು? 9307. ಥ್ಯಾಂಕ್ ಯು. 9307. ಇವಾಗ ಆನಂದ್ A2B ಯಾವ ಕಡೆ ಇದೆಯಪ್ಪ? ನಮಗಂದ್ರೆ ನಮ್ಮ ತಾಯಿನೇ ಗೊತ್ತಿಲ್ಲ ಎಲ್ಲಿದೆ ಅಂತ. ಮ್ಯಾಪ್ ಹಾಕೊಂಡು ಹೋಗೋಣ. ಇಲ್ಲೆಲ್ಲ ತೋರಿಸ್ತಾನಂದರೆ ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಆ ಸೈಡ್ ಇರೋದು ಇನ್ನು ಮೆಟ್ರೋ ಸ್ಟೇಷನ್ ಆ ಕಡೆ. ಇವಾಗ ಅರ್ನಿಂಗ್ಸು 220 ರೂಪಾಯಿ ಆಗಿದೆ. 1 ಅವರ್ 20 ನಿಮಿಷ ಆಗಿದೆ. 5 ಆರ್ಡ್ರ್ ಆಗಿದೆ. ನೋಡೋಣ, ಇವಾಗ 5 ಆರ್ಡ್ರ್ ಅಂತ ಆಗಿದೆ. ಮತ್ತೆ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಇವಾಗ ಇಲ್ಲೇ ಜಯಮಾಲ್ ರೋಡಲ್ಲಿ ಇದ್ದೀನಿ. ಇಲ್ಲಿ ಏನೋ ಹೋಗ್ಬೇಕಾರೆ ನೋಡಿದೆ, ಡೆಂಜೋ, ಸ್ವಿಗ್ಗಿ, ಝೊಮ್ಯಾಟೊ ಆ್ಯಂಡ್ ಅದರ್ಸ್ ಡೆಲಿವರಿ ಸರ್ವಿಸ್ ಕ್ಯಾನ್ಲಿ ಅವಾಯ್ಡ್ ಅಂದಿಂಗ್ ಲಿಫ್ಟ್ ಫಾರ್ ಫಸ್ಟ್ ಫ್ಲೋರ್ ದ ಥ್ಯಾಂಕ್ ಯು ಫಾರ್. ಇದನ್ನು ಕಾರ್ಪೊರೇಷನ್ ಅಂತೆ. ನಮಗೆ ಶಟನು ನಮ್ಮ ಮನೆಗೆ ಸರಿಯಾಗಿ ಓದಕ್ಕೆ ಬರೋಲ್ಲ. ಏನು ಬರೋಕ್ಕೆ ಹೇಳ್ತಾರೆ ಕ್ಯಾನ್ಲಿ ಅವಾಯ್ಡ್ ಅನ್ಯೂಸಿಂಗ್ ಲಿಫ್ಟ್ ದ ಫಸ್ಟ್ ಫ್ಲೋರ್ ಅಂತ. ಅಂದರೆ ಫಸ್ಟ್ ಫ್ಲೋರ್ಗೆ ಹೋಗಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಿಕ್ಕಿರೋ ಫ್ಲೋರ್ಗೆ ಹೋಗಿ ಫಸ್ಟ್ ಫ್ಲೋರ್ ಬಿಟ್ಟು ಬೇರೆ ಫ್ಲೋರ್ಗೆ ಹೋಗಿ ಅಂತ ಹೇಳಿರೋದು. ಇಷ್ಟೇ. ಒಂದೊಂದು ಅಪಾರ್ಟ್ಮೆಂಟ್ ಒಬ್ಬರು ಯಾರು VIP ಇರ್ತಾರೆ, ಹಾಕಿರ್ತಾರೆ ಅನ್ಸುತ್ತೆ. ಅದಕ್ಕೆ ಇದು ನೋಡಿ, 15 ಕಿಲೋಮೀಟ್ರ್ ಹತ್ತಿರ 14.800 ಮೀಟ್ರ್ ಅಂದರೆ 2 ಟ್ರಿಪ್ಸ್ ಕೌಂಟ್ ಆಗುತ್ತಂತೆ. ಡ್ರಾಪ್ ಬಂದುಬಿಟ್ಟು ಎಲ್ಲಿ ವಸಂತ ನಗರ ಡ್ರಾಪು 112. 2 ಟ್ರಿಪ್ಸ್ ಕೌಂಟ್ ಆಗುತ್ತಂತೆ. ಟೆಂಪಲ್ ದ ಸೈನ್ಸಾ ಎಲ್ಲಿಗೋ ಯಾರಿಗೆ ಗೊತ್ತಪ್ಪ. ಎಲ್ಲಿ ಇದು MG ರೋಡ್ಗೆ ಹೋಗ್ಬೇಕು. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇರಿ. ಅದನ್ನು ಮ್ಯಾಪ್ ಹಾಕ್ಕೊಂಡು ಅಂದಾಜು ಜಯಮಾಲ್ ರೋಡಲ್ಲಿ ಇದ್ದೀನಿ. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಕರೆಕ್ಟಾಗಿ 4 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕು ನಾನು. ಇವಾಗ 4 ಕಿಲೋಮೀಟ್ರು ಹೋಗೋಣ, ಏನು ಮಾಡೋಣ. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 10 ಗಂಟೆ ಆಗಕ್ಕೆ ಬಂದಿರೋದು. 400 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. ಇನ್ನೂ ಬೇಕಾಗಿರೋ ಫಸ್ಟ್ ಟಾರ್ಗೆಟ್ಗೆ 14 ಆರ್ಡ್ರ್ ಹೊಡಿಬೇಕು. 9.5 ಕೌಂಟಿಂಗ್ ಆಗಿದೆ. ನೋಡೋಣ, ಇವಾಗ ರಂಚನಹಳ್ಳಿ ತನಿಸಂದ್ರದಲ್ಲಿ ಇದ್ದೀನಿ, ಜಕ್ಕೂರು ಸೈಡು. ಇಲ್ಲಿಂದ ಎಲ್ಲಿ ಆರ್ಡ್ರ್ ಕೊಡ್ತಾನೆ ಹೋಗ್ಬಿಟ್ಟು ಇನ್ನೂ ಟಿಫನೇ ಮಾಡಿಲ್ಲ. ಟಿಫನ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆವಾಗಲೇ ಆರ್ಡ್ರ್ ಕೊಟ್ಟ. ಹಂಗೆ ಹೊಡಿತಾನೆ ಇದ್ದೀನಿ. MG ರೋಡು, ಇಂದಿರಾನಗರ, ಎಲ್ಲಿ ಕೊಡ್ತಾನೆ ಅಲ್ಲಿ ಹೋಗ್ತಾ ಇದ್ದೀನಿ, ಬರ್ತಾಯಿದ್ದೀನಿ. ಏನು ಅರ್ನಿಂಗ್ಸ್ ನೋಡಿದ್ರೆ ಇಷ್ಟು. ಮಲ್ಟಿ ಆರ್ಡ್ರ್ ಕೊಟ್ಟಿದ್ದೆ ಬೇರೆ. ನೋಡೋಣ, ಇದು ಮಲ್ಟಿ ಆರ್ಡ್ರ್ ಕೊಟ್ಟಿದ್ದೀನಿ. ಇನ್ನೂ ಒಂದು 5 ಕಿಲೋಮೀಟ್ರ್ ಮೇಲೆ ಬಂದರೆ ಒಂದು ಅರ್ಧ ಆರ್ಡ್ರ್ ಕೌಂಟ್ ಆದರೆ ಒಂದು 10-11 ಆರ್ಡ್ರ್ ಆಗುತ್ತೆ. ನೋಡೋಣ, ಇನ್ನೂ 12 ಗಂಟೆವರೆಗೆ 2 ಅವರ್ ಟೈಮ್ ಐತೆ.
ಹೋಗ್ಬಿಟ್ಟು ಸ್ವಲ್ಪ ಹೊಟ್ಟೆಗೆ ಮೇವಿಗೆ ತಿನ್ಕೊಂಡು ಸಿಗ್ತೀನಿ ನಿಮಗೆ ಆಮೇಲೆ ಮಧ್ಯಾಹ್ನ. ಇನ್ನು ಇವಾಗ ಕೋಗಿಲ ಕ್ರಾಸಲ್ಲಿ ಇದ್ದೀನಿ. ಆಲ್ಮೋಸ್ಟು 3 ಅವರ್ 25 ನಿಮಿಷ. 10:30 ಆರ್ಡ್ರ್ ಹೊಡೆದಿದ್ದೀನಿ. ಏನು ಆರ್ಡ್ರ್ ಕೊಡಲಿಲ್ಲ. ಟಿಫನ್ ಮಾಡಿದೆ, ಟೀ ಕುಡಿದೆ, ನಿದ್ದೆ ಬರ್ತೈತೆ ಇವಾಗ ಫುಲ್ಲು. ಈ ವೆದರ್ಗೆ ಏನು ಮಳೆ ಇಲ್ಲ, ಏನು ಫುಲ್ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟುಬಿಟ್ಟೈತೆ, ಚಳಿ ಹೊಡಿತೈತೆ. ಹಾಗೆ ಚಳಿ ಬೇರೆ, ಅದರಲ್ಲಿ ಬೇರೆ ಮೈ ಕೈ ನುಸ್ಸಂಗೆ ನಿದ್ದೆ ಬರ್ತೈತೆ. ಆರಾಮಾಗಿ ಹೋಗ್ಬಿಟ್ಟು ನಿದ್ದೆ ಮಾಡ್ಬೇಕು ಅನಿಸ್ತೈತೆ, ಯಾಕೋ ಆ ಥರ ಆಗ್ತೈತೆ. ಹೋಗೋಣ ಒಣವೇದಲ್ಲೇ. ಇಲ್ಲಿ ಇವಾಗ ಸರ್ವಿಸ್ ರೋಡ್ ಅಲ್ವ ಇದು, ಅದಕ್ಕೆ ಒಣವೇದಲ್ಲಿ ಹೋಗ್ತಾಯಿದ್ದೀನಿ. ಇವಾಗ ಯಲಹಂಕ ಕೋಗಿಲ ಕ್ರಾಸಲ್ಲಿ ಇದ್ದೀನಿ. ನೋಡೋಣ ಇವಾಗ ಮತ್ತೆ ನಮ್ಮ ಝೋನಿಗೆ ಹೋಗೋಣ, ಸಹಕಾರ ನಗರ ಕಡೆ. ಇವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಅದು ಎಂಥ ಮಳೆನೋ ಗೊತ್ತಿಲ್ಲ, ಎಣೆ ಬರ್ತೈತೆ. ಅಲ್ಲಿ ನೋಡಿದ್ರೆ ಕೋಗಿಲ ಕ್ರಾಸ್ ಆದ್ರೆ ಚೂರು ಬಿಸಿಲಿತ್ತು, ಗಾಳಿ ಬಿಸಿಬಿಡೈತೆ. ಇಲ್ಲಿ ನೋಡಿದ್ರೆ ಈ ಥರ ಇರಪ್ಪ ಅಣ್ಣ ಏನು ಹಂಗೆ ಬರ್ತಾವ್ರು ಒಣವೇದಿಂದ. ಈ ಬ್ರಿಡ್ಜ್ಗಳು ಕಟ್ಟಿಬಿಟ್ಟು ಬೆಸ್ಟ್ ಮಾಡ್ಯಾರ ನೋಡ್ರಪ್ಪ. ಆ ಮೆಟ್ರೋ ಬ್ರಿಡ್ಜ್ ಮತ್ತು ಯಾವುದಾದ್ರು ಇನ್ನೊಂದು ರೋಡ್ ಇದೆಯಲ್ಲ, ಅದರಿಂದ ನೀರು ಮಾತ್ರ ಕೆಳಗಡೆ ಬರೋಲ್ಲ. ಹಾಗೆ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಆ ಕಡೆ ಹೋದರೆ ಮಳೆ ಬರ್ತೈತೆ, ಹನಿ. ಈ ಮಳೆ ಜೋರಾಗಿ ಬಂದರೆ ಅನಿಸಲ್ಲ. ಈ ಚಳಿ ಸ್ವಲ್ಪ ಬಂದುಬಿಟ್ಟು ಹೋಗುತ್ತಲ್ಲ, ಅಂಥ ಮಳೆನೇ ಸಿಕ್ಕಾಪಟ್ಟೆ ಬೇಜಾರಾಗೋದು. ಅದು ಮೈಗೆ ಗೊತ್ತಲ್ಲ ಏನಿಲ್ಲ, ಒಂಥರ ಮುಖ ಕೊಡ್ದಂಗೆ ಆಗಿಬಿಡುತ್ತೆ. ನೀರು ಚಿಪ್ದಂಗೆ ಆಗಿಬಿಡ್ತೈತೆ ಮಳೆ. ಎಲ್ಲಿಗೆ ಎಲ್ಲಿ ಆರ್ಡ್ರ್ ಕೊಟ್ಟನು ಗೊತ್ತಾ? 17 ಪಾಯಿಂಟ್ ಅಂದರೆ 18 ಕಿಲೋಮೀಟ್ರು, 123 ರೂಪಾಯಿ. ಇದಕ್ಕೆ ರಿಟರ್ನ್ 68. ಇಂಥ ಮಳೆ ಹಣಿ ಬರ್ತೈತೆ. ಯಾವಿರಪ್ಪ ಇದು ಯಾವುದು MSR ನಾರ್ತು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೆ. ರಾಜನ ಕುಂಟೆಗೆ ಹಾಕಿಬಿಟ್ಟನಲ್ಲ ರೀ. ಹತ್ತತ್ರ ಎಕ್ಸೆಪ್ಟ್ ದ ಆರ್ಡರ್ 2 ಟ್ರಿಪ್ ಕೌಂಟ್ ಆಗುತ್ತಂತೆ. ಓನ್ಲಿ ಫಾರ್ 2 ಟ್ರಿಪ್ಸ್. ಇಲ್ಲಿಂದ ಹಿಂಗೋಗಿ ಯಪ್ಪ ನಾಗೇನಹಳ್ಳಿ ಮುಂದೆ ಹೋಗ್ಬೇಕು ರೀ. ಏನು ಮಾಡೋಣ, ಇಷ್ಟೊಂದು ಈ ಥರ ಆರ್ಡ್ರ್ ಹಾಕಿಬಿಟ್ನಲ್ಲ. ಇರಿ ಹೋಗೋಣ. ಇದು ಸಿಕ್ಕಾಪಟ್ಟೆ ಲಾಂಗ್ ಬಿದ್ದಿತ್ತಲ್ಲ, ನಮಗೇನು ಯೂಸ್ ಇಲ್ಲ ಅಂತ ಅಂದ್ಕೊಂಡು ಇವಾಗ ಟೈಮ್ 11 ಗಂಟೆಗಿದೆ. ಐ ವಾಂಟ್ 11 ಆರ್ಡ್ರ್ ಹಾಕ್ತಾಯಿದ್ದೀನಿ. ಟಿಕೆಟ್ ರೈಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಲಾಂಗ್ ಡಿಸ್ಟೆನ್ಸ್ ಆರ್ಡ್ರ್ ಅಂತ ಹಾಕ್ಬಿಡ್ತೀನಿ. ಎಸ್ 11 ಆರ್ಡರ್ ಈಸ್ ರಿಜೆಕ್ಟ್ಗೆ ಹೋಗ್ಬಿಡುತ್ತೆ. ಇದು ಅಂದರೆ ದಿನಕ್ಕೆ ಬಂದು ಆರ್ಡ್ರ್ ರಿಜೆಕ್ಟ್ ಮಾಡ್ಬೋದಲ್ಲ, ಆ ಕಾರಣಕ್ಕೆ ನಾನು ರಿಜೆಕ್ಟ್ ಮಾಡಿದ್ದೀನಿ. ಇರಿ ತೋರಿಸ್ತೀನಿ ಬೇಕಾರೆ. ತೋರಿಸ್ತಾನೆ ಇಲ್ಲ 11 ಮಾಡಿದ್ರೂ. ಇರಿ ರಿಫ್ರೆಶ್ ಮಾಡಿಬಿಡೋಣ. ರೀಲೋಡ್ ಕನ್ಫರ್ಮೇಷನ್ಸ್ ಫಸ್ಟು ನೋಡೋಣ. ಇರಿ ಏನಂತ ಬರುತ್ತೆ. ಬಾರೋ 11 ಮಾಡ್ರೂ ಏನು ತೋರಿಸ್ಲಿಲ್ಲ ರೀ. ಏನು ಹೊಸ ಅಪ್ಡೇಟಾ? ನಮ್ಮ ತಾಯಣ್ಣಂಗೆ ಗೊತ್ತಿರಲಿಲ್ಲ. ಇದು ಇವತ್ತೇ ಗೊತ್ತಾಗ್ತಾ ಇರೋದು. 11 ಮಾಡಿದ್ರೂ ರಿಜೆಕ್ಟ್ ಅಂತ ತೋರಿಸ್ತಾ ಇಲ್ಲ. ಅಂದರೆ ರಿಜೆಕ್ಟ್ ಅಂತ ಇವಾಗ ಬಂತು ನೋಡಿ, ಬಡ್ಡಿ ಮುಂದೆ ಹೋದು. 18 ಕಿಲೋಮೀಟ್ರ್ 17 ಕಿಲೋಮೀಟ್ರ್ 2 ಟ್ರಿಪ್ಸ್ ಕೌಂಟ್ ಅಂತೆ. ಯಾರು ಹೋಗ್ತಾರೆ ಅಷ್ಟೊಂದು ದೂರ? ಇಲ್ಲಿ ಯಾವ್ದಾರು ಹತ್ತಿರ ಬಿದ್ದರೆ ಹೊಡೆಯೋಣ ಲೋಕಲ್. ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದೀನಿ ಇವತ್ತಿಂದು. ಮತ್ತೆ ಎಲ್ಲರೂ ಲಾಂಗ್ ಆರ್ಡ್ರ್ ಹೊಡೆದ್ರೆ ರಿಜೆಕ್ಟ್ ಹೊಡೆದ್ಬಿಟ್ಟು ಮನೆಗೆ ಹೋಗ್ತೀನಿ. ಅಷ್ಟೊಂದು ಕಮ್ಮಿ ಅಮೌಂಟಿಗೆ, ಅಷ್ಟೊಂದು 17 ಕಿಲೋಮೀಟ್ರಿಗೆ 123 ರೂಪಾಯಿ ಅಂದ್ರೂ ತುಂಬ ಇದನ್ನಾಯ್ತು ನಮಗೆ. ಮತ್ತು ರಿಟರ್ನ್ 68 ರೂಪಾಯಿ ಅಂತೆ. ಅಲ್ಲಿ ಯಲಹಂಕ ಚೂರು ಬಂದಿರ್ತೀವಿ, ಒಂದು 5 ನಿಮಿಷ ಒಳಗಡೆ ಹತ್ತತ್ರ ಬರ್ತಾ ಇರ್ತೀವ, ಇಲ್ಲಾರು ಅಲ್ಲೇ ನಿಂತ್ಕೊಂಡಿರ್ತೀವ. ಪಿಕಪ್ಪೇ 4-5 ಕಿಲೋಮೀಟ್ರ್ ಎಳ್ದು ಬಿಡ್ತಾನೆ. ಯಾಕಂದ್ರೆ ಜಾಸ್ತಿ ದುಡ್ಡು ಐತಲ್ಲ ರಿಟರ್ನ್ ಅಮೌಂಟ್ 68 ರೂಪಾಯಿ. ಆ ಅಮೌಂಟಲ್ಲಿ ನಮಗೆ ಇನ್ನೂ ಓಡಿಸ್ಬಿಡ್ತಾನೆ. ಅದೇ ನಮಗೆ ಉರಿ ಫುಲ್ ಅಮೌಂಟ್ ಕೊಡೋಕ್ಕೆ ಏನು ತಿಕ್ಕಾವ್ರಿ ಯಾರಿಗೆ ಇವನಿಗೆ ಸುಗಿದವನಿಗೆ ಅಂತೀನಿ ನಾನು. ಇರಿ ಮತ್ತೆ ಸಿಗ್ತೀನಿ ನಿಮಗೆ ಆಮೇಲೆ. ಇವಾಗ ಹೋಟೆಲ್ ಎಂಪೈರ್ RT ನಗರದಲ್ಲಿದ್ದೀನಿ. ವಸಂತ ನಗರ ಇಲ್ಲಿ ಶಿವಾಜಿನಗರ ಕಡೆ ಒಂದು ಕೊಟ್ಟು ಅಣ್ಣ 6815 ಎಗ್ ಫ್ರೈಡ್ ರೈಸ್ ಒಂದು 6815. ಇದೊಂದು ಕೊಟ್ಟರೆ ಎಷ್ಟಪ್ಪ ಟಾರ್ಗೆಟ್ ಆಗುತ್ತೆ ಅಂದರೆ ಏನೊಂದು 400 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 11:30 ಆರ್ಡ್ರ್ ಹೊಡೆದಿದ್ದೀನಿ ಅಷ್ಟೇ. 6815 ರೆಡಿ ಇದೆ ನೋಡಿ. ಆಯ್ತು ನೋಡಿ, ಇದೇ ನೋಡೋಣ. ಪಿಕಪ್ ಆಯಿತು ನೋಡೋಣ. ಒಂದು 40 ರೂಪಾಯಿನ 50 ರೂಪಾಯಿ ಕೊಟ್ಟಾನೆ. ಗರ್ಲ್ಸ್ PG ಯಾವುದು GVR ಪ್ರಸಾದ್ ಮಿಲ್ಲರ್ಸ್ ರೋಡ್ ಕಡೆ ಬಿದ್ದೈತೆ ಆರ್ಡ್ರು. ಇದು ಹೋಗೋಣ. ಇಲ್ಲ ಅಣ್ಣ ಬಾ ರಿಕ್ಷಾ ಮ್ಯಾಗ ಏನು ಸಖತ್ತಾಗಿ ಬರ್ದ ನೋಡ್ರಿ. ಓದ್ತೀನಿ. ವಿಶ್ವಾಸದಲ್ಲೇ ಸಂಬಂಧಗಳು ವಿಷಗಿಂತ ಅಪಾಯಕಾರಿ, ಎಚ್ಚರ. ಅದ್ರಿಗಿಂತ ಸಖತ್ತಾಗಿ ಕೆಳಗಡೆ ಬರ್ದ ನೋಡ್ರಿ. ಹುಚ್ಚಾಗಿ ಹಾರ್ನ್ ಮಾಡಬೇಡಿ, ಹುಚ್ಚು ಮುಂಡೆವು, ಮುಂದೆ ದಾರಿ ಇದ್ರೆ ನಾನೇ ಹೋಗ್ತೀನಿ. ಅಣ್ಣ ಬೆಂಕಿ ಬರ್ದಿದ್ದೀರಣ್ಣ, ಲೈನ್ಸು ಸಖತ್ತಾಗಿ ಬರ್ದ್ಬಿಟ್ಟವಣೆ. ಇವಾಗ ಟೈಮ್ ಅಂದ್ರೂ ಹತ್ತತ್ರ 1:21 ಗಂಟೆ ಆಗಿದೆ. 1:30 ಆಗಕ್ಕೆ ಬಂದಿದೆ. ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ 588 ರೂಪಾಯಿ ಆಗೈತೆ. ಏನು ಇವತ್ತು ಫಸ್ಟ್ ಟಾರ್ಗೆಟ್ ಹೊಡೆಯೋದು ಅನಿಸ್ತೈತೆ ನನಗೆ. ಯಾಕೋ ಅರ್ನಿಂಗ್ಸ್ ಆಗ್ತಾಯಿಲ್ಲ. ಇನ್ನೂ ಬೇಕಾದ್ರೆ 9 ಆರ್ಡ್ರ್. ಇವಾಗಲೇ 1:30, ಇನ್ನೂ 2:30 ಗಂಟೆ ಐತೆ. 4 ಗಂಟೆ ಆಗೋಕ್ಕೆ.
ಇನ್ನೇನು ಹೊಡೆಯೋದು ಸರ್ಜ್ ಬೇರೆ 3 ಗಂಟೆವರೆಗೂ ಅಷ್ಟೇ. ಅದಾದಮೇಲೆ ಏನು ಸರ್ಜ್ ಇಲ್ಲ. ಮ್ಯಾಕ್ಸ್ ಬೋನಸ್ ಬರೀ ಏನು 20 ರೂಪಾಯೋ 16 ರೂಪಾಯಿನೋ 10 ರೂಪಾಯಿ ಈ ಥರ ಕೊಡ್ತಾವನೆ. ಏನು ಮಾಡೋದು ಗೊತ್ತಾಗ್ತಲ್ಲ. ಇವಾಗ ಮತ್ತೆ ಅಮೃತಳಿ ಕೊಟ್ಟವನೆ. ಇದು ಯಾವುದೋ IGPS ಯಾವುದೋ ಒಂದು ಕೇಕ್ದು ಚಿಕ್ಕದೊಂದು ಕೇಕ್ ಕೊಟ್ಬಿಟ್ಟವ್ರೆ 200 ಗ್ರಾಮ್ದು. ನಾನು ತೊಗೊಂಡು ಹೋಗ್ತಾಯಿದ್ದೀನಿ. ಇವಾಗ ಎಷ್ಟಾಗುತ್ತೆ ಎಲ್ಲರೂ ಫಸ್ಟ್ ಟಾರ್ಗೆಟ್ ಹೊಡ್ಕೊಂಡು ಹೋಗ್ತೀನಿ ಇವತ್ತು ಅಷ್ಟೇ. ಇರೇ ಮತ್ತೆ ಸಿಗ್ತೀನಿ ನಿಮಗೆ. ಇವಾಗ ಟಾರ್ಗೆಟ್ ಬಂದುಬಿಟ್ಟು 20 ಆರ್ಡ್ರ್ ಹೊಡಿದ್ದೀನಿ. ಇನ್ನೂ ಫಸ್ಟ್ ಟಾರ್ಗೆಟ್ಗೆ ಇನ್ನೂ 3 ಬೇಕಾಗಿರೋದು. 981 ಪ್ಲಸ್ ಇದೊಂದು ಆರ್ಡ್ರ್ ಕೊಟ್ಟಿರೋದು 138 ರೂಪಾಯಿ. ಮ್ಯಾಕ್ಸಿಮಮ್ 4 ಗಂಟೆಗೆ ಬರುತ್ತೆ. ಇವತ್ತು ಕೆಲಸ ಮಾಡ್ತೀನಲ್ಲ ಗೊತ್ತಿಲ್ಲ ಸಾಯಂಕಾಲ, ಯಾಕಂದರೆ ಮ್ಯಾಚ್ ಇದೆ RCB. ಗೊತ್ತಿರಲಿಲ್ಲ ನನಗೆ, ಇವಾಗ ಗೊತ್ತಾಗಿರೋದು ಆಲ್ಮೋಸ್ಟ್ ಒಂದು 2 ಗಂಟೆಗೆ. ಅದಕ್ಕೆ ಮಾಡಿದ್ರೆ ಇಲ್ಲಾಂದರೆ ಇಲ್ಲ, ಎಲ್ಲರೂ ಡ್ಯೂಟಿ ಆಫ್ ಮಾಡ್ತೀನಿ ಅಷ್ಟೇ. 4 ಗಂಟೆ ಏನು ಮಾಡೋಕ್ಕಾಗಲ್ಲ. ಮ್ಯಾಚ್ ಐತೆ, ಮ್ಯಾಚ್ ಆಗೋದು ಕೂತ್ಕೊಂಡು ಏನು ನಾರ್ಮಲ್ 45 ರೂಪಾಯಿ % ಸರ್ಜ್ ಇರೋದು ಅದಷ್ಟೇ. ಏನು ಇವತ್ತು ನಿನ್ನೇನು ಇನ್ಸ್ಟಿಟ್ಯೂಟಿವ್ ಇಲ್ಲ, ಇವತ್ತು ಇನ್ಸ್ಟಿಟ್ಯೂಟಿವ್ ಇಲ್ಲ. ಹಿಂಗಾದ್ರೆ ಹೆಂಗೆ ಸುಭಾಷ ಬದುಕೋದು ಬೆಂಗಳೂರಲ್ಲಿ? ಏನು 2 ದಿವಸ ಕಷ್ಟಪಡೋಣ ಬಿಡು. ಮತ್ತು ನಮಗೇನೋ ವಾರದಲ್ಲಿ ಟಾರ್ಗೆಟ್ ಇರೋದು 11-10 ಸಾವಿರ ಹೊಡಿಬೇಕಷ್ಟೇ. ಅದು 2 ದಿವಸಲ್ಲಿ ಹೊಡಿತೀವೋ 3 ದಿವಸಲ್ಲಿ ಹೊಡಿತೀವೋ 4 ದಿವಸಲ್ಲಿ ಹೊಡಿತೀವೋ ಅದನ್ನು ಗೊತ್ತಾಗಲ್ಲ ನನಗೆ. ಒಟ್ಟಲ್ಲಿ 10-11 ಸಾವಿರ ರೂಪಾಯಿ ಟಾರ್ಗೆಟ್ ಇಟ್ಕೋತೀನಿ ಯಾವಾಗಲೂ. ನೀವು ವಾರದಲ್ಲಿ ಎಷ್ಟು ಹೊಡಿತೀರ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇದು ಯಾವುದೋ ಕಿಚನ್ ಆನಂದ್ ಸ್ವೀಟ್ಸ್ ಬಿದ್ದಿರೋದು ಇಲ್ಲಿಂದ ಸಾಕನಗರ ಕಡೆ. ಇನ್ನೂ ಊಟ ಮಾಡಿಲ್ಲ, ಏನಿಲ್ಲ. ಇನ್ನೂ ಊಟ ಗೀಟ ಮಾಡಬೇಕಾಗಿತ್ತು. ಫಸ್ಟು ಹೋಗಿಬಿಟ್ಟು ಮಧ್ಯಾಹ್ನಕ್ಕೆ ಊಟನೇ ಮಾಡಿಲ್ಲ. ಇನ್ನೂ ಟೈಮ್ ನೋಡ್ರೆ ಎಷ್ಟು 3-10 ಗಂಟೆ ಆಯಿತು. ಅಲ್ಲೇ ಎಲ್ಲ ಹೋಟೆಲ್ಗಳು ಇರುತ್ತೆ ಅನಿಸುತ್ತೆ. ಅಲ್ಲಿ ಕಸ್ಟಮರ್ ಡ್ರಾಪ್ ಲೊಕೇಶನ್ ಹತ್ರ ಅಲ್ಲಿ ಹೋಗ್ಬಿಟ್ಟು ಡೆಲಿವರಿ ಕಂಪ್ಲೀಟ್ ಕೊಡಲ್ದು ಹಾಗೆ ಒಂದು 10 ನಿಮಿಷ ಊಟ ಮಾಡಿಬಿಟ್ಟು ಆಮೇಲೆ ಡೆಲಿವರಿ ಕಂಪ್ಲೀಟ್ ಕೊಟ್ಬಿಟ್ಟು ಹೋಗ್ತೀನಿ. ನೋಡೋಣ, ಸಾಯಂಕಾಲ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಇವಾಗ ಡೈರೆಕ್ಟ್ ಸಾಯಂಕಾಲ ಮಾಡಿದ್ರೆ ಸಿಗ್ತೀನಿ, ಇಲ್ಲ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು.